ಪ್ರೀ ವೆಡ್ಡಿಂಗ್ ಈ ಒಂದು ಪ್ರೀ ವೆಡ್ಡಿಂಗ್ ಅನ್ನೋದು ಎಲ್ಲಾ ವೆಡ್ಡಿಂಗ್ ಗಳಲ್ಲಿ ತುಂಬಾ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಯಾರೇ ನೋಡಿದ್ರು ವೆಡ್ಡಿಂಗ್ ಅಲ್ಲಿ ಪ್ರೀ ವೆಡ್ಡಿಂಗ್ ಮಾಡಿಸಿರ್ತಾರೆ. ಕೆಲವರು ವೆಡ್ಡಿಂಗ್ ಅಲ್ಲಿ ಪ್ರೀ ವೆಡ್ಡಿಂಗ್ ಮಾಡಿಸ್ಲೇಬೇಕು ಅಂತ ತುಂಬಾ ಡ್ರೀಮ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ನೀವು ಪ್ರೀ ವೆಡ್ಡಿಂಗ್ ನ ಮಾಡಿಸ್ಬೇಕಾ ಮಾಡಿಸಬಾರ್ದಾ, ಯಾರೆಲ್ಲ ಮಾಡಿಸ್ಬೇಕು ಯಾರೆಲ್ಲ ಮಾಡಿಸಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಕಡೆಯಲ್ಲಿ ನಾನು ಅಮೌಂಟ್ ಅಂಡ್ ಲೊಕೇಶನ್ ಫೋಟೋಗ್ರಾಫರ್ ನ ಹೈರಿಂಗ್ ಮಾಡೋದ್ರ ಬಗ್ಗೆ ಒಂದಷ್ಟು ಟಿಪ್ಸ್ ಗಳನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಯೂಸ್ಫುಲ್ ಆದ್ರೂ ಆಗ್ಬಹುದು. ಅದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಫೋಟೋಗ್ರಫಿ ವಿಡಿಯೋಗ್ರಫಿ ಬಗ್ಗೆ ನನಗೆ ಗೊತ್ತಿರತಕ್ಕಂಥ ನಾಲೆಡ್ಜ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಮೊದಲನೇದಾಗಿ ಮಾತಾಡ್ತಾ ಹೋಗೋಣ, ಯಾರೋ ಪ್ರೀ ವೆಡ್ಡಿಂಗ್ ನ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ. ಅದು ಪ್ರೀ ವೆಡ್ಡಿಂಗ್ ನ ಯಾರ್ಯಾರು ಮಾಡಿಸ್ಬೇಕು ಅಂತ ನನ್ನ ಒಂದು ಒಪಿನಿಯನ್ ಹೇಳ್ತಾ ಇದ್ದೇನೆ. ಯಾರಿಗೆ ಪ್ರೀ ವೆಡ್ಡಿಂಗ್ ಬಗ್ಗೆ ಆಸಕ್ತಿ ಇದೆ, ಕೆಲವೊಂದು ಕಪಲ್ಸು ನಾನು ಪ್ರೀ ವೆಡ್ಡಿಂಗ್ ನ ಮಾಡಿಸ್ಲೇಬೇಕು ಅಂತ ಹೇಳಿ ತುಂಬಾ ಐಡಿಯಾಸ್ ಗಳನ್ನ ಇಟ್ಕೊಂಡಿರ್ತಾರೆ. ಇದೇ ರೀತಿ ಮಾಡಿಸ್ಬೇಕು, ಇದೇ ಫೋಟೋಗ್ರಾಫರ್ ಹತ್ರ ನಾನು ವಿಡಿಯೋನ ಶೂಟ್ ಮಾಡಿಸ್ಬೇಕು, ಅಥವಾ ಈ ತರ ಒಂದು ಸಿನಿಮ್ಯಾಟಿಕ್ ಆಗಿ ನನ್ನ ಒಂದು ವಿಡಿಯೋ ಬರಬೇಕು ಅಂತ ಹೇಳಿ ಅದಕ್ಕೋಸ್ಕರನೇ ಪ್ರಿಪೇರ್ ಆಗಿ ತುಂಬಾ ದಿನಗಳಿಂದ ಪ್ಲಾನ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಅಂತವ್ರು ಆರಾಮಾಗಿ ಪ್ರೀ ವೆಡ್ಡಿಂಗ್ಸ್ ನ ಮಾಡ್ಬೋದು. ನಾನಿಲ್ಲಿ ಅವ್ರಿಗೆ ಇರತಕ್ಕಂಥ ಇಂಟ್ರೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮನಿ ಬಗ್ಗೆ ನಾನು ಕಡೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಬಂದು ಯಾರು ಈ ಒಂದು ಪ್ರೀ ವೆಡ್ಡಿಂಗ್ ನ ಮಾಡಿಸ್ಬಾರ್ದು, ದುಡ್ಡು ಇಲ್ಲದೆ ಇರೋರು ಮಾಡಿಸ್ಬಾರ್ದು ಅಂತ ಹೇಳ್ಬೋದು. ಅದೆಲ್ಲ ಮ್ಯಾಟ್ರು. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಯಾರೋ ರಿಲೇಟಿವ್ಸ್ ಪಕ್ಕದ ಮನೆಯವರು ತುಂಬಾ ಯೂನಿಕ್ ಆಗಿ ಒಂದು ಪ್ರೀ ವೆಡ್ಡಿಂಗ್ ನ ಮಾಡಿಸಿದ್ದಾರೆ, ಅವ್ರ ರೀತಿ ನಾವು ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸೋದ್ರೆ ದಯವಿಟ್ಟು ಸ್ಕಿಪ್ ಮಾಡಿ. ನಿಮ್ಗೆ ನಿಜವಾಗ್ಲೂ ಪ್ರೀ ವೆಡ್ಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ನಿಮ್ ಕಪಲ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಯಾವುದೇ ರೀತಿ ನಾಚಿಕೆ ಸ್ವಭಾವ ಇಲ್ಲ, ಇಬ್ರು ಒಂದು ಕಂಫರ್ಟಬಲ್ ಫೀಲ್ ಅಲ್ಲಿ ಇದೀವಿ ಅಂತ ಅಂದಾಗ ನೀವು ಹೋಗಿ ಪ್ರೀ ವೆಡ್ಡಿಂಗ್ ನ ಮಾಡಿಸ್ಬೋದು. ಇದು ಯಾವ್ದು ಇಲ್ಲ ಅಂದ್ರೂ ಫೋಟೋಗ್ರಾಫರ್ಸ್ ಪ್ರೀ ವೆಡ್ಡಿಂಗ್ ನ ಮಾಡಿಸ್ತಾರೆ, ಯಾಕಂದ್ರೆ ನೀವು ಅವ್ರಿಗೆ ಅಮೌಂಟ್ ನ ಪೇ ಮಾಡಿರ್ತೀರಿ. ಆ ತರ ಒಂದು ಭಾವನೆಗಿಂತ ಈ ತರ ಒಂದು ಫೀಲಿಂಗ್ಸ್ ಇದ್ದಾಗ ಒಂದು ಫೋಟೋಗೆ ಆ ಒಂದು ಪ್ರೀ ವೆಡ್ಡಿಂಗ್ ಏನಿದೆ ಅದು ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ಅಂತ ನನ್ನ ಓನ್ ಒಪಿನಿಯನ್ ಆಗಿದೆ. ನಾನು ನೋಡಿರ್ತಕ್ಕಂಥ ಪ್ರೀ ವೆಡ್ಡಿಂಗ್ ಗಳಲ್ಲಿ ನನಗೆ ಅನ್ಸಿದಂತ ಒಂದು ವಿಷಯ ಇದು. ಅದರಿಂದ ನೀವು ಪ್ರೀ ವೆಡ್ಡಿಂಗ್ ಅಲ್ಲಿ ತುಂಬಾ ಪ್ಲಾನ್ ಮಾಡಿ, ನಿಮ್ಗೆ ಅದರ ಆಸಕ್ತಿ ಇದೆ ಅಂದ್ರೆ ಮಾತ್ರ ನೀವು ಪ್ರೀ ವೆಡ್ಡಿಂಗ್ ಮಾಡಿಸೋದ್ರ ಬಗ್ಗೆ ಐಡಿಯಾಗಳನ್ನ ಇಟ್ಕೊಳ್ಬಹುದು. ಓಕೆ, ನಾವು ನೆಕ್ಸ್ಟ್ ಮಾತಾಡ್ತಾ ಹೋಗೋಣ, ಫೋಟೋಗ್ರಾಫರ್ನ ಯಾವ ರೀತಿ ಸೆಲೆಕ್ಷನ್ ಮಾಡೋದು ಅನ್ನೋದ್ರ ಬಗ್ಗೆ. ಫೋಟೋಗ್ರಾಫರ್ನ ಸೆಲೆಕ್ಟ್ ಮಾಡೋದು ತುಂಬಾ ಈಸಿ ಅಲ್ಲ, ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ತುಂಬಾ ಜನ ಫೋಟೋಗ್ರಾಫರ್ಸ್ ಇದ್ದಾರೆ. ನಿಮ್ಗೆ ಮೊದಲನೇದಾಗಿ ನಾನು ಚಾಯ್ಸ್ ಕೊಡೋದಾದ್ರೆ ಇನ್ಸ್ಟಾಗ್ರಾಮ್. ನಿಮ್ಮ ಹತ್ರ ತುಂಬಾ ಅಮೌಂಟ್ ಇದೆ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿರೋ ಒಬ್ಬ ಫೋಟೋಗ್ರಾಫರ್ನ ಕರ್ಸ್ಕೊಂಡು ನೀವು ಪ್ರೀ ವೆಡ್ಡಿಂಗ್ ಶೂಟ್ ನ ಮಾಡಿಸಬಹುದು ಅಂಡ್ ವೆಡ್ಡಿಂಗ್ ಶೂಟ್ ನ ಅವ್ರಿಗೆ ಸಹ ಕೊಡಬಹುದು. ನೀವು ನಿಮ್ಮ ಸಿಟಿ ಸರೌಂಡಿಂಗ್ ಇರೋ ಫೋಟೋಗ್ರಾಫರ್ನ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ಸಹ ಸೇವ್ ಆಗುತ್ತೆ. ಅದರಲ್ಲಿ ಯಾರು ಬೆಸ್ಟ್ ಇದಾರೆ ಅನ್ನೋದನ್ನ ಚೂಸ್ ಮಾಡಿ. ನಿಮ್ಗೆ ಮನಿ ಮ್ಯಾಟರ್ ಅಲ್ಲ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿರ್ತಕ್ಕಂಥ ಫೋಟೋಗ್ರಾಫರ್ ಕರ್ಕೊಂಡು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ನ ಮಾಡಿಸಬಹುದು. ನೆಕ್ಸ್ಟ್ ಬಂದು ನಾವು ಲೊಕೇಶನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಲೊಕೇಶನ್ ಬಂದು ನಿಮ್ಮ ಮೇಲೂ ಡಿಪೆಂಡ್ ಆಗಿರುತ್ತೆ ಅಂಡ್ ಡಿಪೆಂಡ್ ಆನ್ ಯುವರ್ ಮನಿ ಅಂಡ್ ಫೋಟೋಗ್ರಾಫರ್. ನಿಮ್ಗೆ ಈ ತರ ಲೊಕೇಶನ್ ಗಳು ಮಾಡಿಸ್ಬೇಕು ಅಂತ ಇರುತ್ತೆ, ಅಥವಾ ಫೋಟೋಗ್ರಾಫರ್ ಒಂದಷ್ಟು ಲೊಕೇಶನ್ ಹೇಳಿರ್ತಾರೆ. ನನ್ನ ಓನ್ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ, ನಿಮ್ಗೆ ಬಜೆಟ್ ಕಡಿಮೆ ಇದೆ ಅಂತ ಅಂದ್ರೆ ನಿಮ್ಮ ಸಿಟಿ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಸಿಟಿ ಏರಿಯಾಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೀ ವೆಡ್ಡಿಂಗ್ ಮಾಡಿಸೋದ್ರೆ ನಿಮ್ಗೆ ಟ್ರಾವೆಲಿಂಗ್ ಕಾಸ್ಟ್ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಅಂಡ್ ನೀವು ಎಕ್ಸ್ಟ್ರಾ ಬೇರೆ ಒಂದು ಕೇರಳ ಇರ್ಬೋದು ಅಥವಾ ಹೊನ್ನಾವರ ಈ ರೀತಿಯಾದಂತ ಪ್ಲೇಸ್ ಗಳಲ್ಲಿ ಹೋಗಿ ನೀವು ಶೂಟ್ ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಅಂಡ್ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಸಾಂಗ್ ಅಂಡ್ ಥೀಮ್ ಬಗ್ಗೆ ಯೋಚನೆ ಮಾಡಿ ನೀವು ಒಂದು ಲೊಕೇಶನ್ ನ ಚೂಸ್ ಮಾಡ್ಬೇಕಾಗಿರುತ್ತೆ ಅಂಡ್ ಡಿಪೆಂಡ್ ಆನ್ ಯುವರ್ ಮನಿ. ಈಗ ನಾವು ಒಂದು ಅಮೌಂಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಅಮೌಂಟ್ ಬಂದು ತುಂಬಾ ಕಾಸ್ಟ್ಲಿ ಇರುತ್ತೆ ವೆಡ್ಡಿಂಗ್ ಅಂಡ್ ಪ್ರೀ ವೆಡ್ಡಿಂಗ್ ಗಳಲ್ಲಿ. ನಿಮ್ಮ ಸಿಟಿ ಸರೌಂಡಿಂಗ್ ಲೊಕೇಶನ್ ಮಾಡ್ತಾ ಇದೀರಾ ಅಂದ್ರೆ ಆಬ್ವಿಯಸ್ಲಿ ಹೇಳಿದೀನಿ ನಾನು, ತುಂಬಾ ಕಡಿಮೆ ಅಮೌಂಟ್ ಆಗ್ಬೋದು. ಮ್ಯಾಕ್ಸಿಮಮ್ ಬಂದು ನಿಮ್ಗೆ ಒಂದು 40,000 ಒಳಗಡೆ ಈ ಒಂದು ಪ್ರೀ ವೆಡ್ಡಿಂಗ್ ಸಿಟಿ ಏರಿಯಾಗಳಲ್ಲಿ ಆಗ್ಬೋದು, ಡಿಪೆಂಡ್ ಆನ್ ಯುವರ್ ಫೋಟೋಗ್ರಾಫರ್. ನೀವು ಹೊರಗಡೆ ಹೋಗ್ತಾ ಇದೀರಾ ಅಂತ ಅಂದ್ರೆ ಅದಕ್ಕಿಂತ ಒಂದು 20-30 ಸಾವಿರಗಳು ಜಾಸ್ತಿ ಆಗ್ಬೋದು. ಈ ಒಂದು ಪ್ರೀ ವೆಡ್ಡಿಂಗ್ ಅಲ್ಲಿ ಮೇನ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ, ನೀವು ಪ್ರೀ ವೆಡ್ಡಿಂಗ್ ಹೊರಗಡೆ ಹೋಗ್ತಾ ಇದೀರಾ ಅಥವಾ ಸಿಟಿ ಏರಿಯಾದಲ್ಲಿ ಎಲ್ಲೇ ಮಾಡಿಸ್ತಾ ಇದೀರಾ ಅಂತ ಅಂದ್ರು ಫುಡ್ ಮತ್ತೆ ಟ್ರಾವೆಲ್ ಚಾರ್ಜ್ ಬಂದು ನಿಮ್ಗೆ ಹೇಳಿರ್ತಾರೆ, ಯಾಕಂದ್ರೆ ಫೋಟೋಗ್ರಾಫರ್ ಅದನ್ನೆಲ್ಲ ಒಪ್ಕೊಂಡಿರಲ್ಲ. ನಿಮ್ಮ ಫುಡ್ ಮತ್ತೆ ಅವ್ರ ಫುಡ್ ಟ್ರಾವೆಲಿಂಗ್ ಫೀಸ್ ಸಹ ನೀವು ಪೇ ಮಾಡ್ಬೇಕಾಗಿರುತ್ತೆ. ಅದರಿಂದ ಅಮೌಂಟ್ ಅನ್ನೋದು ನಿಮ್ಮ ಫೋಟೋಗ್ರಾಫರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬಾ ಚೀಪ್ ಅಲ್ಲಿ ಒಬ್ಬ ಫೋಟೋಗ್ರಾಫರ್ ಮಾಡ್ಕೊಡ್ತಾ ಇದಾರೆ ಅಂತ ಅಂದಾಗ ನೀವು ಸ್ವಲ್ಪ ಯೋಚನೆ ಮಾಡಿ ಅವ್ರ ರಿಸಲ್ಟ್ ಗಳನ್ನ ನೋಡಿ ಆಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಪ್ರೀ ವೆಡ್ಡಿಂಗ್ ಮಾಡೋದ್ರ ಬಗ್ಗೆ ಮೂವ್ ಆಗ್ಬೋದು. ಅದರಿಂದ ಈ ಒಂದು ಫೋಟೋಗ್ರಫಿ ಫೀಲ್ಡ್ ಅಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ನ ಫೋಟೋಗ್ರಾಫರ್ ಮಾಡಿರ್ತಾರೆ, ಅದರಿಂದ ತುಂಬಾ ಅಮೌಂಟ್ ನ ಹೇಳ್ತಾ ಇರ್ತಾರೆ
ಅಂಡ್ ಒಳ್ಳೆ ಔಟ್ಪುಟ್ ಬರೋ ಫೋಟೋಗ್ರಾಫರ್ಗೆ ನೀವು ನಿಮ್ಮ ವರ್ಕ್ ಅನ್ನ ಕೊಡೋದ್ರಿಂದ ನಿಮ್ಗೆ ಆ ಒಂದು ವರ್ಕ್ ಇಂದ ಸ್ಯಾಟಿಸ್ಫೈ ಆಗುತ್ತೆ ಅಂಡ್ ಫೋಟೋಗ್ರಾಫರ್ಗೂ ಖುಷಿ ಆಗುತ್ತೆ. ಅದರಿಂದ ಫೋಟೋಗ್ರಾಫರ್ನ ಚೂಸ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಫೋಟೋಗ್ರಾಫರ್ಗೆ ಯೂಸ್ ಆಗೋ ತರ ಅಥವಾ ಫೋಟೋಗ್ರಫಿನ ಸೆಲೆಕ್ಟ್ ಮಾಡೋ ಕ್ಲೈಂಟ್ಗೂ ಸಹ ಯೂಸ್ ಆಗೋ ತರ ಒಂದಷ್ಟು ವಿಡಿಯೋಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯ ವಿಡಿಯೋಗಳಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದ ಥಿಂಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ಲೈಕನ್ ಒತ್ತೋದನ್ನ ಮರೆಯಬೇಡಿ. ಇದೇ ರೀತಿ ಸಪೋರ್ಟ್ ಮಾಡೋದ್ರಿಂದ ನನ್ನಲ್ಲಿರುವ ಕೆಲವು ವಿಷಯಗಳನ್ನ ನಿಮ್ಗೆ ತಿಳಿಸೋ ಪ್ರಯತ್ನವನ್ನು ನಾನು ಮಾಡ್ತೇನೆ. ಓಕೆ, ಬಾಯ್.